ಎಲ್ಲರಿಗೂ ನಮಸ್ಕಾರ. ಈ ತೋಟ ಬಂದು ಕುಂದಾಪುರದಲ್ಲಿ ಇರೋದು ನೋಡಬಹುದು ಯಾವ ರೀತಿ ಇದೆ ಅಂತ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನ್ ದ್ರಾಕ್ಷಾಯಣಿ ಅಂತ, ಕುಂದಾಪುರ ನಮ್ಮೂರು. ನಮ್ದು 6 ಎಕರೆ ನೀರಾವರಿ ಜಮೀನಿದೆ. ನಮ್ ಜಮೀನಲ್ಲಿ ನಾವು ಹಾಕಿರೋದು ತೆಂಗಿನ ಮರಗಳು ಅಷ್ಟೇ, ನೀರಾವರಿ ಜಮೀನಾಗಿರುತ್ತೆ. ಮನೆ ಮತ್ತೆ ತೋಟ ಎಲ್ಲ ನೋಡ್ಕೊಳ್ಳೋದು ನಾನೇ. ಸ್ನೇಹಿತರೆ, ನನ್ಗೆ ತೋಟ ಅಂದ್ರೆ ತುಂಬಾ ಇಷ್ಟ. ಹೆಚ್ಚಾಗಿ ನಾನು ಈ ಫಾರ್ಮ್ ಹೌಸ್ ಅಲ್ಲಿ ಇರ್ತೀನಿ. ಮತ್ತೆ ಗಂಡ ಎಲ್ಲ ತೀರ್ಕೊಂಡು 1 ವರ್ಷ ಆಯ್ತು. ತೋಟದಲ್ಲಿ ಕೆಲಸ ಮಾಡಕ್ಕೆ 2 ಕೆಲಸಗಾರರು ಬೇಕಾಗಿದ್ದಾರೆ. ವಸತಿ ಊಟ ಉಚಿತ ಇರುತ್ತೆ, ಮತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಇರುತ್ತೆ. ತೋಟದಲ್ಲಿ ಏನ್ ಕೆಲಸ ಇರುತ್ತೆ ಅಂದ್ರೆ, ಮೊದಲನೇದ್ದು ಕರೆಂಟ್ ಇಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ, ರಾತ್ರಿವರೆಗೂ ಕಾದು ಕರೆಂಟ್ ಆನ್ ಮಾಡ್ಬೇಕು. ಎರಡನೇದ್ ಬಂದು ಸಾಮಾನ್ ಕೊಟ್ರೆ ಚೆನ್ನಾಗ್ ನಾನೇ ಇಟ್ಕೋತೀನಿ, ಇಲ್ಲ ಇಡ್ತೀನಿ ಅಂದ್ರೆ ಅದಕ್ಕೂ ಓಕೆ, ನಮ್ಮ ಅಭ್ಯಂತರ ಏನಿಲ್ಲ. ಅದೆಲ್ಲ ನಾನು ಹೇಳೋಕ್ ಈಗ ಆಗಲ್ಲ. ಏನೋ ಒಬ್ಳೇ ಇದೀನ್ ತೋಟದಲ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ, ಏನು ಅನ್ಕೋಬೇಡಿ. ನಂಗ್ ಮಾತ್ರ ಸೀರೆ ಹಾಕೊಂಡೇ ಬೇಕು ಅನ್ನೋದು ಆಸೆ. ಏನೋ ಒಂಥರ ಖುಷಿ. ಮಾಡ್ತೀನಿ ಅನ್ನೋದಾದ್ರೆ ಸೀರೆಲ್ ಅಷ್ಟೇ, ಬೇರೆ ತರ ಬೇಡ. ನೋಡೋಣ ತೋಟದ ಮನೆ ಹೇಗಿದೆ ಅಂತಾನು ನೋಡಿ, ನಿಮ್ ಅನುಕೂಲಕ್ಕೆ ತಕ್ಕಂತೆ ಇದೆಯೋ ಇಲ್ವೋ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಶುಭ ದಿನ.